2026-27ನೇ ವರ್ಷದ ಬಜೆಟ್ನಲ್ಲಿ ಕೆಲವು ಬೇಡಿಕೆಗಳನ್ನು ಪೂರೈಸುವಂತೆ ಒತ್ತಾಯಿಸಿ ಮಾರ್ಚ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಈ ಕುರಿತು ಪಾವಗಡ ಡಿಜೆ ಕಚೇರಿಯಲ್ಲಿ ಡಿಎಸ್ಎಸ್ ಕಾರ್ಯಕರ್ತರು ಸೇರಿ ಸಭೆ ನಡೆಸಿ ಕೆಲವು ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ. ಸಂಘಟನೆಗಳ ಒತ್ತಾಯಗಳು ಏನು ಅಂತ ನೋಡೋದಾದರೆ, ಎಸ್ಸಿ ಹಾಗೂ ಹಿಂದುಳಿದ ಸಮುದಾಯಗಳಿಗೆ ಶೇಕಡಾ 24.1ರಷ್ಟು ಅನುದಾನ ಮೀಸಲು ಇರಿಸಬೇಕು. ಹಣ ದುರ್ಬಳಕೆ ತಡೆಯಲು ಕಾಯ್ದೆ ಸೆಕ್ಷನ್ ಸಿ ಅನ್ನು ರದ್ದುಪಡಿಸಬೇಕು. ಗ್ಯಾರಂಟಿಗೆ ವರ್ಗಾಯಿಸಿದ 25,000 ಕೋಟಿ ರೂಪಾಯಿ ಹಣವನ್ನು ವಾಪಸ್ ಮಾಡಬೇಕು. ಇನ್ನು ಡಿಎಸ್ಎಸ್ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಬೇಕು. ಈ ಎಲ್ಲ ಒತ್ತಾಯಗಳ ಮೂಲಕ ಮಾರ್ಚ್ 11ರಂದು ಪಾವಗಡ ತಾಲೂಕಿನಿಂದ ಎಲ್ಲ ಡಿಎಸ್ಎಸ್ ಕಾರ್ಯಕರ್ತರು ಸ್ವಯಂ ಇಚ್ಛೆಯಿಂದ ಹಣವನ್ನು ಕೊಟ್ಟು ಒಂದು ಬಸ್ ಮೂಲಕ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇನ್ನು ಈ ಸಭೆಯಲ್ಲಿ ಮಾರ್ಗದರ್ಶಕರಾಗಿ ಡಿಜೆಎಸ್ ನಾರಾಯಣಪ್ಪ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ನರಸಿಂಹಪ್ಪ, ತಾಲೂಕು ಸಂಚಾಲಕರಾದ ಮುದ್ದುಲೇಟಪ್ಪ, ತಾಲೂಕಿನ ಸಂಘಟನೆಯ ಸಂಚಾಲಕರಾದ ವಿಜಯಕುಮಾರ್, ಕೃಷ್ಣಪ್ಪ, ಮುತ್ಯಾಲಪ್ಪ, ವೈನಹಳ್ಳಿ ಮಾರಪ್ಪ, ಪಾತಲಿಂಗಪ್ಪ, ನಗರ ಸಂಚಾಲಕರಾದ ಆರ್ಕೆ ಅಂಜನ್, ಹೋಬಳಿ ಸಂಚಾಲಕರಾದ ನಾಗರಾಜು, ಕಸಬಾ ಹೋಬಳಿ ನರಸಿಂಹಮೂರ್ತಿ, ನಿಡಗಲ್ ಹೋಬಳಿಯ ತಿಪ್ಪೇಸ್ವಾಮಿ, ಕಾರ್ಯಕರ್ತರಾದ ಅಲ್ಲಪ್ಪ, ತೆಂಗಿನಕಾಯಿ ವೆಂಕಟೇಶ, ವೆಂಕಟಾಪುರ ರವಿ, ಬಗಡೂರು ನಾರಾಯಣಪ್ಪ ಭಾಗವಹಿಸಿದ್ರು. ಇದೇ ವೇಳೆ ಪಾವಗಡ ಪಟ್ಟಣಕ್ಕೆ ಹೊಸದಾಗಿ ನಿಯೋಜನೆಯಾಗಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಕೆ ಸುರೇಶ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಾಗರಾಜ್ ಕೆಎಂ, ಪಾವಗಡ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.